ಸರ್ ಇದು ಫೋರ್ಸ್ ಅಡಾಪ್ಷನ್ ಯಾಕೆ ಅಂದ್ರೆ ಈಗ ಫೋರ್ಸ್ಫುಲಿ ಸರ್ಕಾರ ಏನು ಠೋಕ್ನಾ ಅಂತಾರಲ್ಲ ಹಾಕೋದು ತಲೆ ಮೇಲೆ ಸರ್ಕಾರಕ್ಕೆ ಈಗ ಬಂದಿದ್ದು ಅಂದ್ರೆ ಸರ್ಕಾರ ಒಂದು ಸಂದರ್ಭದಲ್ಲಿ ಈಗ ದೇಶದ ಎಕಾನಮಿ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ಗಣನೆಗೆ ತೆಗೆದುಕೊಂಡು ಮಾಡಿದೆ. ಸರ್ ನಿಮ್ಗೆ ಎಕಾನಮಿ ಆದ್ರೂ ಕೂಡ ಸರ್ ಈಗ ನಿಮ್ಗೆ ಮೈಲೇಜ್ ಸಿಗ್ತಾ ಇಲ್ಲ ಅಂದ್ರೆ ನೀವು ಪದೇ ಪೆಟ್ರೋಲ್ ಹಾಕ್ಸ್ಕೊಳಕ್ ಹೋಗ್ತೀರಿ. ಅಳಿಯಲ್ಲ ಮಗಳ ಗಂಡ ಆಯ್ತು. ಈಗ ಬರೀ ಪೆಟ್ರೋಲ್ ಅಲ್ಲಿ ನನಗೆ ಒಳ್ಳೆ ಮೈಲೇಜ್ ಸಿಗ್ತಾ ಇದೆ ಅಂತ ಅಂದ್ರೆ ಸರ್ ನಾನು ಮತ್ತೆ ಹೋಗಿ ಪೆಟ್ರೋಲ್ ಬಂಕ್ ಹೋಗೋದಿಲ್ಲ. ಸೊ ಅಲ್ಲೂ ಕೂಡ ದುಡ್ಡು ಖರ್ಚಾಗ್ತಾ ಇದೆ, ಅತಿ ಹೆಚ್ಚು ಬಳಕೆನೂ ಆಗುತ್ತೆ. ಯಾವುದೇ ಒಂದು ವೆಹಿಕಲ್ಲು ಯಾವುದೇ ಒಂದು ಪ್ರಾಡಕ್ಟ್ ಡಿಸೈನ್ ಆಗಿ ಅದನ್ನ ಮ್ಯಾನುಫ್ಯಾಕ್ಚರ್ ಆಗಿ ಉಪಯೋಗಕ್ಕೆ ಬರಬೇಕಾದ್ರೆ ಸಾಕಷ್ಟು ಟೆಸ್ಟ್ಗಳಾಗುತ್ತೆ. ಅದ್ರ ಎಷ್ಟು ಲ್ಯಾಂಗ್ವಿಟಿ, ಅದು ಯಾವ ಥರ ಪರ್ಫಾರ್ಮ್ ಮಾಡುತ್ತೆ, ಫೇಲ್ಯೂರ್ ಆಗುತ್ತಾ, ಎಷ್ಟು ಅದ್ರ ಲ್ಯಾಂಗ್ವಿಟಿ ಬರ್ತದೆ, ಇದು ನಿಜವಾಗ್ಲೂ ಅದು ಅಡಾಪ್ಟಬಿಲಿಟಿ ಮಾಡ್ಬೋದಾ ಇಲ್ಲ ಅನ್ನೋದು ಬಹಳಷ್ಟು ವರ್ಷಗಳ ನಂತರ ಅದನ್ನು ಟೆಸ್ಟ್ ಮಾಡಿ ನಂತರವೇ ಅದನ್ನು ಅಡಾಪ್ಟ್ಮೆಂಟ್ ಮಾಡ್ಕೊಳ್ಳೋದು. ಬಟ್ ಇಲ್ಲಿ ಏನಾಗಿದೆ, ನಮ್ಗೆ ಅಷ್ಟು ಸಮಯಾವಕಾಶ ಸಿಕ್ಕಿಲ್ಲ. ಎಥೆನಾಲ್ನ ಇಂಥವರೆಗೂ ಲ್ಯಾಬ್ ಟೆಸ್ಟಲ್ಲಿ ಮತ್ತು ಎಲ್ಲೋ ಅಲ್ಪ ಪ್ರಮಾಣದಲ್ಲಿ ಎಕ್ವಿಪ್ಮೆಂಟ್ ಯೂಸ್ ಮಾಡೋದಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ರು. ಆದರೆ ನಮ್ಮ ದೇಶಕ್ಕೆ ವಾಹನಗಳ ಒಂದು ಉಪಯೋಗಕ್ಕೆ ಯಾವಾಗ ಕೊರತೆ ಬಂತೋ ಈಗ ಅಡಾಪ್ಷನ್ನ ರೈತರಿಗೂ ಅನುಕೂಲ ಆಗುತ್ತೆ, ಅಲ್ಲಿ ನಮಗೆ ಈಸಿಯಾಗಿ ನಮಗೆ ಅದು ಬೇರೆ ವಿಚಾರ. ಇದು ಅನಾಲಿಸಿಸ್ ಮಾಡಬೇಕಾದ್ರೆ ಇಟ್ಸ್ ಪ್ರಾಕ್ಟಿಕಲ್ ಆಗಿ ನಾವು ನೋಡಿರುವಂತ, ಯಾಕಂದ್ರೆ ಇತ್ತೀಚೆಗೆ ನಾವು ಕಬ್ಬು ಬೆಳೆಗಾರರ ಹೋರಾಟ ನೋಡಿದ್ವಿ ಸರ್. ನಾನು ಖುದ್ದು ಹೋಗಿ ಅಲ್ಲಿ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಭಾಗಿಯಾಗಿ ಬಂದಿದ್ದೀನಿ. ಅವ್ರು ಬಡ್ಕೋತಾ ಇರೋದು ಇದರಿಂದ ಎಥನಾಲ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಮಿಲ್ಗಳಲ್ಲಿ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ. ಬಟ್ ಅದರ ಲಾಭ ನಮ್ಗೆ ಸಿಗ್ತಾ ಇಲ್ಲ, ಮಿಲ್ ಓನರ್ಸ್ ಸಿಗ್ತಾ ಇದೆ ಅಂತ. ಸೊ ಅದು ನಿಮಗೆ ನಾನು ಕೇಳೋ ಪ್ರಶ್ನೆ ಅಲ್ಲ. ಬಟ್ ಅದರ್ವೈಸ್ ಆಲ್ಸೋ ದಟ್ ಈಸ್ ಆಲ್ಸೋ ಅದು ಹೋಗ್ತಾ ಇಲ್ಲ ಒಂದ್ ಕಡೆ. ಸರ್ ನನಗೆ ನಿಮ್ಮಿಂದ ಬೇಕಾಗಿರೋದು ಸರ್, ಈಗ ಯಾವುದೇ ಫೀಡ್ಬ್ಯಾಕ್ ಅನ್ನ ಸರ್ಕಾರಗಳು ತಗೊಳ್ತಾ ಇಲ್ಲ ಸರ್ ಈ ವಿಚಾರದಲ್ಲಿ. ನೀವು ಒಂದು ಕಡೆ ಆಮದು ಶುಲ್ಕ ಕಡಿಮೆ ಮಾಡಬೇಕು, ಮತ್ತೊಂದು ಕಡೆ ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ತುಂಬಾ ಹೊಸ ಇನೋವೇಷನ್ ಮಾಡ್ತಾ ಇದ್ದೀರಿ. ಫೇರ್ ಇನಫ್ ಮಾಡಿ. ಬಟ್ ಆದ್ರೂ ಕೂಡ ಸಫಿಶಿಯಂಟ್ ಆಗಿ ನೀವು ಸಂಶೋಧನೆ ಮಾಡಿ ಹೌದು ಇದು ವಾಹನ ಸವಾರರಿಗೂ ಒಳ್ಳೇದಾಗುತ್ತೆ ಮತ್ತು ನಾವು ತಂದಿರುವಂತಹ ಐಡಿಯಾದ ಪರ್ಪಸ್ ಏನಿದೆ ಅದು ಕೂಡ ಫುಲ್ಫಿಲ್ ಆಗುತ್ತೆ ಅನ್ನೋದಾದರೆ ಅದನ್ನ ಎಲ್ಲರೂ ವೆಲ್ಕಮ್ ಮಾಡ್ತಾರೆ ಸರ್. ನನ್ನ ಗಾಡಿನ ಹಾಳು ಮಾಡ್ಕೊಂಡು ಓನ್ಲಿ ಬಿಕಾಸ್ ಆಫ್ ನನ್ನ ಪೆಟ್ರೋಲ್ ದರ ಇಳಿಕೆ ಆಗುತ್ತೆ ಮತ್ತು ಹೊರಗಡೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಅಂತ ನಾನು ಯಾಕೆ ಲಾಸ್ ಆಗ್ಬೇಕು ಅಂತ ಪ್ರತಿಯೊಬ್ಬ ವಾಹನ ಸವಾರ ಕೇಳ್ತಾನೆ. ಸೊ ಅದನ್ನ ಕೇಳಿಸ್ಕೊಳ್ಳುವಂತ ಕಿವಿ ಸರ್ಕಾರಗಳಿಗೆ ಬೇಕು. ಈ ರೀತಿಯಾಗಿ ಸರ್ವಾಧಿಕಾರಿಯಾಗಿ ಇಲ್ಲ ನೀನ್ ಇದನ್ನೇ ಮಾಡ್ಬೇಕು, ನೀನ್ ಇದನ್ನೇ ಮಾಡಬೇಕು, ಆಪ್ಷನ್ ಲೆಸ್. ನಾನು ಆಗ್ಲೇ ಹೇಳಿದಾಗೆ ಈಗ ನಮ್ ಜೊತೆಗೆ ರಾಜ್ಯ ಟ್ರಾವೆಲ್ಸ್ ಮಾಲೀಕರ ಸಂಘದ ಅಧ್ಯಕ್ಷ ಕೆ ರಾಧಾಕೃಷ್ಣ ಹೊಳ್ಳ ಅವರಿದ್ದಾರೆ. ಸರ್ ತಮಗೂ ಕೂಡ ಸ್ವಾಗತ. ಸರ್ ಈಗ ನಾನು ಅವಾಗಲೇ ಒಂದು ಡಾಟಾ ಕೊಡ್ತಾ ಇದ್ದೆ, ಏನು ಅಂತಂದ್ರೆ 2023 ನಂತರ ತಯಾರಾದಂತಹ ಗಾಡಿಗಳು ಈ 20 ಪೆಟ್ರೋಲ್ಗೆ ಅನುಕೂಲಕಾರಿ ಆಗಿದೆ. ಆದ್ರೆ ಅದರಲ್ಲೂ ಕೂಡ ಒಂದು ಸ್ವಲ್ಪ ಮೈಲೇಜ್ ಕಡಿಮೆ ಆಗುತ್ತೆ ಅಂತ ಸ್ವತಃ ಸಚಿವರೇ ಒಪ್ಕೊಂಡಿದ್ದಾರೆ. ಬಟ್ 2023ಕ್ಕಿಂತ ಮುಂಚೆ ತಯಾರಾಗಿರುವಂತಹ ವಾಹನಗಳ ಸಂಖ್ಯೆ ಸುಮಾರು 3.5 ಕೋಟಿ. ನಮ್ಮಲ್ಲಿರೋದು 4 ಕೋಟಿ ವಾಹನಗಳಾದ್ರೆ 2023ಕ್ಕಿಂತ ಮುಂಚೆ ತಯಾರಾಗಿರುವಂತಹ ವಾಹನಗಳ ಸಂಖ್ಯೆ 3.5 ಕೋಟಿ. ಹಾಗಾದ್ರೆ ಆ 3.5 ಕೋಟಿ ವಾಹನಗಳು ಏನಿದಾವೆ ಅವುಗಳ ಇಂಜಿನ್ ಕ್ಷಮತೆ ಕಡಿಮೆ ಆಗ್ತಾ ಮತ್ತೆ ಗುಜರಿಗೆ ಹಾಕ್ಬೇಕಾಗುತ್ತೆ ಸರ್. ಪ್ರಾಕ್ಟಿಕಲಿ ಈ E20 ಪೆಟ್ರೋಲ್ ನಿಂದ ಪ್ರಾಬ್ಲಮ್ ಆಗ್ತಾ ಇದೆಯಾ ಆಗ್ತಾ ಇಲ್ವಾ? ನೋಡಿ, E20 ಫ್ಯೂಲ್ ಅನ್ನು ನಾವು ಉಪಯೋಗಿಸಬೇಕಂದ್ರೆ ಕನಿಷ್ಠ ಪಕ್ಷ ಆದ್ರೂ ಕೂಡ ಒಂದು 2 ಲಕ್ಷ ಕಿಲೋಮೀಟರ್ಗಳು ವಾಹನಗಳ ಇಂಜಿನ್ ಅನ್ನು ರನ್ ಮಾಡಬೇಕಾಗುತ್ತೆ. ಕನಿಷ್ಠ ಪಕ್ಷ 2 ಲಕ್ಷ ಕಿಲೋಮೀಟರ್ ಒಂದು ವೆಹಿಕಲ್ ಅನ್ನು ಅವರು ರನ್ ಮಾಡಿಬಿಟ್ಟು ಆ ವೆಹಿಕಲ್ ರಸ್ತೆಯಲ್ಲಿ ಉಪಯೋಗಿಸ್ಬೋದಾ, ವಾಹನ ಬಂದ್ಬಿಟ್ಟು ಒಂದು ಕಸ್ಟಮರಿಗೆ ಕೊಟ್ಟರೆ, ಒಂದು ಗ್ರಾಹಕನಿಗೆ ಕೊಟ್ಟರೆ ಅದು ಗ್ರಾಹಕನ ಹತ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಟ್ಟು ಸರ್ವಿಸ್ ಕೊಡುತ್ತಾ ಅಂತ ಹೇಳೋದು ಚೆಕ್ ಮಾಡಬೇಕಾಗತ್ತೆ. ಇವರು ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ, ಯುದ್ಧದ ಒಂದು ಹಾರ್ಮೋಜ್ ಜಲಸಂಧಿ ಬಂದಾದಂಥ ಸಂದರ್ಭದಲ್ಲಿ ಟೊಯೋಟಾ ಕಂಪನಿಯವರು ಒಂದು ವಾಹನ ತಯಾರು ಮಾಡಿ ರಿಲೀಸ್ ಮಾಡಿದ್ರು. ಅದೇ ಟೈಮಲ್ಲಿ ಮಾರುತಿ ಕೂಡ, ಅದು ಕೂಡ ಸೆಮಿ ಗೌರ್ಮೆಂಟ್ ಕಂಪನಿ. ಅದು ಮಾರುತಿಯವರ ಕಂಪನಿ ಇನಾಗ್ರೇಷನ್ ಫಂಕ್ಷನ್ನಲ್ಲಿ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. 100% ಎಥನಾಲಲ್ಲಿ ವಾಹನಗಳನ್ನು ಓಡಿಸ್ಬೋದು ಅಂತ ಹೇಳುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆ ಸ್ಟೇಟ್ಮೆಂಟ್ ಇವತ್ತು ಏನಾಗಿದೆ, ಕಳೆದ ಒಂದು 5-6 ದಿನಗಳಿಂದ ತುಂಬಾ ದೊಡ್ಡ ಮಟ್ಟದ ವೈರಲ್ ಆಗಿದೆ. ನಿನ್ನೆ ದಿನ E20 ಪೆಟ್ರೋಲ್ ಇಷ್ಟ ದಿನ ಸಿಗ್ತಾ ಇತ್ತಲ್ಲ, ಆ ಪೆಟ್ರೋಲ್ ಸಿಗ್ತಿಲ್ವಂತೆ ಎಲ್ಲಾ ಪಂಪ್ಗಳಲ್ಲೂ ಕೂಡ. ಅಂದ್ರೆ ಇವಾಗ ನಮ್ಗೆ ಚಾಯ್ಸ್ ಇಲ್ಲ ಸರ್. ನಿಮ್ಮನ್ನ ಇಂಟರಪ್ಟ್ ಮಾಡ್ತೀವಿ. ಈಗ ನನಗೆ ಚಾಯ್ಸ್, ನನಗೆ ಪೆಟ್ರೋಲ್ ಬೇಕಾ, ಪೆಟ್ರೋಲ್ ಹಾಕ್ಸ್ಕೊಳ್ಳಿ. E20 ಪೆಟ್ರೋಲ್ ಬೇಕಾ, ಇದು ಹಾಕ್ಸ್ಕೊಳ್ಳಿ. ಒಂದು ಆಪ್ಷನ್ ಇದ್ದಿದ್ರೆ ನಮ್ ಗಾಡಿಗೆ ಯಾವ್ದು ಸೂಟೇಬಲ್ ನಾವು ಅದನ್ನ ಹಾಕ್ಸ್ಕತೀವಿ, ದುಡ್ಡು ಹೆಚ್ಚಾದ್ರೂ ಪರವಾಗಿಲ್ಲ. ಬಟ್ ಆಪ್ಷನ್ ಕೊಡದೆ ಎಲ್ಲಾ ಪೆಟ್ರೋಲ್ ಪಂಪ್ ಅಲ್ಲಿ ನೀವು E20 ಪೆಟ್ರೋಲೇ ಹಾಕ್ತೀರಿ ಅಂತಂದ್ರೆ ಇಲ್ಲ, ಗ್ರಾಹಕರಿಗೆ ಬೇಕಾದಂತ ಪ್ರಾಡಕ್ಟ್ ಕೊಡ್ಲೇಬೇಕಾಗತ್ತೆ. ಇವಾಗ ಇಂಧನದ ಬೆಲೆ ಕೂಡ ಕಡಿಮೆ ಆಗಿದೆ, ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಕೂಡ ಟೋಟಲಿ ಬೆಲೆ ಕಡಿಮೆ ಆಗಿದೆ.
ಇವರು ಇಂಧನದ ಸ್ವಾತಂತ್ರ್ಯವನ್ನು ಕಾಪಾಡಲಿಕ್ಕೆ ಬೇಕಾಗಿ ನಮ್ಮ ದೇಶದಲ್ಲಿ ಮಾಡಬೇಕಾದ ಕೆಲಸಗಳನ್ನು ಮಾಡಬೇಕು. ಇವರು ಇದೇ ಗೌಜಿಯಲ್ಲಿ ಮೈಮರೆತು ಕೂತ್ಕೊಂಡ್ರೆ ಆಗಲ್ಲ. ನಿಮಗೆ ಗೊತ್ತಿದೆ, ಗೋದಾವರಿ ಡಿಸ್ಟ್ರಿಕ್ಟಲ್ಲಿ ನಮ್ಮಲ್ಲಿ ನಿಕ್ಷೇಪಗಳಿದೆ. ಇದೇ ಥರನೇ ಉತ್ತರ ಭಾರತದ ಹಲವಾರು ಭಾಗಗಳು, ಈಸ್ಟರ್ನ್ ಬಾರ್ಡರ್ಗಳಲ್ಲಿ ಇದೆ, ನಾರ್ತ್ ಈಸ್ಟ್ ಬಾರ್ಡರ್ಗಳಲ್ಲಿ ಇದೆ. ಅದನ್ನೆಲ್ಲ ಇವಾಗ ಮಾಡಬೇಕು. ಯಾಕೆ ಅವತ್ತು ನಮ್ಮ ಐಲ್ಯಾಂಡಲ್ಲಿ ಇದೆ ಅಲ್ಲ, ಅಂಡಮಾನ್ ನಿಕೋಬಾರಲ್ಲಿ ಮಾಡ್ತಾ ಇದ್ದಾರಲ್ಲ, ಅದರ ವಿಷಯ ಏನಂದರೆ ಅದಕ್ಕೆ ಎಷ್ಟೋ ಲಕ್ಷ ಕೋಟಿಗಳಾಗತ್ತಂತೆ. ಇವರಿಗೆ 30 ರೂಪಾಯಿಗೆ ಪಕ್ಕದಲ್ಲಿನೇ 1500 ಕಿಲೋಮೀಟ್ರಲ್ಲಿ 30 ರೂಪೀಸಿಗೆ ಲೀಟ್ರಿಗೆ ಸಿಗುವಾಗ ತಗೊಂಡು ಬಂದ್ಬಿಟ್ಟು 3 ಲಕ್ಷ ಕೋಟಿ ಯಾಕೆ ಖರ್ಚು ಮಾಡಬೇಕು? ನಿಮಗೆ ವಯಬಿಲಿಟಿ ನೋಡ್ತಾರೆ ಇವರು. ಅದು ಮಾಡಬಾರ್ದು. ನಾವು ಹೇಳ್ತಾ ಇರೋದೇನೆಂದರೆ, ನಮ್ಮ ದೇಶ ಒಂದು ಎನರ್ಜಿ ಸ್ವಾತಂತ್ರ್ಯ ಬರಬೇಕಂದ್ರೆ ನಾವು ದೇಶಕ್ಕಾಗಿ ಕೆಲಸ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಕೆಲವೊಂದು ಎದುರು ಹಾಕೊಳ್ಳೋಕ್ಕೂ ಸಿದ್ಧ ಇರಬೇಕಾಗುತ್ತೆ. ಪೊಲಿಟಿಕಲ್ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಕೆಲವೊಂದು ಪ್ರಶ್ನೆಗಳು ಬರುತ್ತೆ. ನಮ್ಮಂಥವ್ರು ನಿಮ್ಮಂಥವ್ರು ಪ್ರಶ್ನೆ ಮಾಡ್ತೀವಿ, ನೀವು ಯಾಕೆ ಇದಿಷ್ಟು ಹಿಂದೆ ಮಾಡಲಿಲ್ಲ, ಮುಂದೆ ಮಾಡಲಿಲ್ಲ, ಇವಾಗಲೇ ಯಾಕೆ ನೀವು ಎದ್ರಿ ಅಂತ ಕೇಳ್ತೀವಿ. ಅದು ಕೇಳೋದು ನಮ್ಮ ಹಕ್ಕು, ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ. ಆದರೆ ಇಂಧನ ಸ್ವಾತಂತ್ರ್ಯದ ಮಾಡಬೇಕಾದಂಥ ಸಂದರ್ಭದಲ್ಲಿ ಇಂಥ ಬೇಡದಂಥ ಸ್ವಾತಂತ್ರ್ಯಗಳನ್ನು ಕೊಡ್ತಾ ಇರೋದು, ಇದು ನಮ್ಮನ್ನು ಗ್ರಾಹಕರನ್ನು, ನಾವು ಇಂಧನ ಅವಲಂಬಿತರನ್ನು ನಮ್ಮನ್ನು ದಾರಿ ತಪ್ಪಿಸಿದಂಗೆ ಆಗುತ್ತೆ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಒಂದು ಕೆ ಜಿ ಪ್ರಾಡಕ್ಟ್ಗೆ 1 kg ಫುಡ್ ಪ್ರಾಡಕ್ಟ್ ತಯಾರು ಮಾಡಬೇಕಂದ್ರೆ ಕಬ್ಬಿಗೆ 2,500 ಲೀಟ್ರ್ ನೀರು ಖರ್ಚಾದರೆ, 1 kg ಅಕ್ಕಿ ಪ್ರಾಡಕ್ಟ್ ಆಗಿಬಿಟ್ಟು ನಿಮಗೆ ಅದು ಅಕ್ಕಿ ನೇಜಿ ತೆಗೆದುಬಿಟ್ಟು ಅಕ್ಕಿ ಆಗಿ ಹೊರಗಡೆ ಬಂದು ನಿಮಗೆ ಮನೆಯಲ್ಲಿ ಅನ್ನ ಮಾಡಬೇಕಂದ್ರೆ ನಮಗೆ ಕನಿಷ್ಠ ಪಕ್ಷ 2,500ದಿಂದ 5,000 ಲೀಟ್ರು, ಕೆಲವಕ್ಕೆ 10,000 ಲೀಟ್ರ್ ಬೇಕಾಗುತ್ತೆ ನೀರು. ಅಂಥ ಅಕ್ಕಿಗಳು ಇದೆ. ಈ ಥರ ಇದರನ್ನು ನೀವು ಹೋಗ್ಬಿಟ್ಟು ನಾಳೆ ನಿಮಗೆ ಒಳ್ಳೆ ಬೆಲೆಗೆ ನಿಮ್ಮ ಅಕ್ಕಿ ಮತ್ತು ಕಾಳುಗಳದು ಇದ್ರನ್ನು ಫ್ಯೂಲಲ್ಲಿ ಆಗಿಬಿಟ್ರೆ ನಿಮಗೆ ಇವಾಗ ಏನಾಗುತ್ತೆ, ನೀವು ಶುಗರ್ ಮಿಲ್ ಇಟ್ಕೊಂಡಿದ್ದೀರಿ. ನೀವೇ ಹೇಳಿದ್ರಿ ಶುಗರ್ ಮಿಲ್, ನಾನು ನೋಡಿ ನೀವು ವಿಸಿಟ್ ಮಾಡಿದ್ದು. ಶುಗರ್ ಮಿಲ್ಲಲ್ಲಿ ಶುಗರ್ಗೆ ನೀವು ಕಬ್ಬು ಕೊಟ್ಟಾಗ ನಿಮಗೆ ಇಮಿಡಿಯೇಟ್ಲಿ ಪೇಮೆಂಟ್ ಬರಲ್ಲ. ಅದೇನೇ ಎಥನಾಲ್ಗೆ ಪ್ರಾಡಕ್ಟ್ಗೆ ನೀವು ಕಬ್ಬು ಕೊಟ್ಟಾಗ ನಿಮಗೆ ಇಮಿಡಿಯೇಟ್ಲಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಕೊಟ್ಬಿಡ್ತಾರೆ ATM ಅಲ್ಲಿ. ಈ ಕಡೆ ಕಬ್ಬು ಹಾಕ್ತೀರಿ, ಆ ಕಡೆ ATM ಅಲ್ಲಿ ಪೇಮೆಂಟ್ ಬಂದ್ಬಿಡುತ್ತೆ. ಆವಾಗ ನೀವೇನು ಮಾಡ್ತೀರಿ, ಕಬ್ಬುಗೆ ಕೊಡಲ್ಲ, ಎಥನಾಲ್ನವರಿಗೆ ನೀವು ಕೊಡ್ತೀರಾ. ಆವಾಗ ಇಲ್ಲಿ ಫುಡ್ ಪ್ರಾಡಕ್ಟ್ ಡ್ಯಾಮೇಜ್ ಆಗುತ್ತೆ ನಮ್ಮ ದೇಶದಲ್ಲಿ. ಇದು ಮಾತ್ರ ಅಲ್ಲ, ಹಲವಾರು ಐಟಮ್ಸ್ಗಳಲ್ಲಿ ಕೂಡ ನಮ್ಮಲ್ಲಿರುವಂಥ ಇಂಧನ ಪ್ರಾಡಕ್ಟ್, ಪ್ರತಿಯೊಂದು ಪ್ರಾಡಕ್ಟಲ್ಗಳು ಕೂಡ ಇಂಧನವನ್ನು ತಯಾರು ಮಾಡೋಕ್ಕಾಗತ್ತೆ. ಈ ಉದ್ಯೋಗಕ್ಕೆ ಎಲ್ಲರೂ ಇಳಿದುಬಿಟ್ರೆ ನಾಳೆ ನಮ್ಮಲ್ಲಿರುವಂಥ 140 ಕೋಟಿ ಜನಸಂಖ್ಯೆಯ ಜನರಿಗೆ ಅನ್ನ ಕೊಡೋದು ಎಲ್ಲಿಂದ? 3 ಹೊತ್ತು ಹೊಟ್ಟೆ ತುಂಬಿಸುವಂಥ ಕರ್ತವ್ಯ ಹೆಂಗೆ ಮಾಡೋಕ್ಕೆ ಸಾಧ್ಯ?